ಕವಿತಕ್ಕ ಏನ್ ಮಾ ಇನ್ನು ಸುಬ್ರಹ್ಮಣ್ಯ ಬರ್ಲೇ ಇಲ್ಲಲ್ಲ, ಎಲ್ಲಿ ಹೋದ್ನೇನ? ಹೌದು ನೋಡ, ಎಷ್ಟೊತ್ತಾತ್ ನಾನು ಅವನ್ನ ಕಾಯಕತ್ತಿ. ನಾನು ಊರು ಮುಂಚೆನ ಅವನಿಗೆ ಬುತ್ತಿ ಕಟ್ಟಿಟ್ಟನಿ, ಹೊಲಕ್ಕೆ ಹೋಗಿ ಕೊಟ್ಬಾರ, ಬುತ್ತಿ ಗಂಟು ಕಾಯ್ತಿರ್ತಾರ ಅಂದು ಏನಂದ್ರೆ ಬಂದಿಲ್ಲ ನೋಡು. ನಾನು ವಾಪಸ್ ಬುತ್ತಿ ತಗೊಂಡು ಹೊಲಕ್ಕೆ ಬಂದ್ರು ಇಲ್ಲಿ ಹೊಲದಾಗಿಲ್ಲ ಅವ. ಯಾ ಸುಡುಗಾಡಕ್ಕೆ ಹೋದ್ನ, ಬರ್ಲಿ ಅವ್ನು ಮಾಡ್ತೀನಿ. ಅಲ್ಲ ನಿನ್ನ ಬುತ್ತಿ ಗಂಟು ತಗೊಂಡು ಹೋಗ್ತಾನೆ ಅಂತಂದವ ಇನ್ನೂ ಬಂದಿಲ್ಲ ಅಂದ್ರೆ ನೋಡು, ಮತ್ತೆಲ್ಲರ ದಾರಾಗಾದ್ರೆ ಹುಡುಗಿ ಹಿಂದೆ ಏನ್ರ ಹೋದ್ನ ಏನ? ಬೇಕ ಸುಮ್ಮನಿರ, ಹೋದ್ರು ಚಲೋನ ಅನ್ನ. ಹುಡುಗಿ ಹುಡುಕತ್ತಪ್ತತೆ, ಇಲ್ಲ ಅಂದ್ರೆ ಈಗ ಹುಡುಗಿ ಹುಡುಕಕ್ಕ ಭಾರಿ ಕಷ್ಟಪಡ್ಬೇಕ. ಈ ದುಬಾರಿ ಕಾಲದಾಗೆಲ್ಲ ಹುಡುಗಿ ಹುಡುಕಿ ಮದುವೆ ಮಾಡೋದು ಹೋದೆನಾ? ಹುಡುಕಿ ಹೇಳಿ ಸುಮ್ಮನಿರು. ಅದು ಅವ್ರವ್ರ ಹುಡುಕ್ಯಂದ್ರೆ ಎಂಥದ್ದು ಬೇಕಂತದ್ದು ಹುಡುಕಿ ಅಂತಾರೆ. ಈಗ ಮನ್ಯಾಗ ಯಾರು ನೋಡಿದ್ರೆ ಎಂಥದ್ದು ನೋಡ್ತಾರ ಏನೋ ಅನಿಸ್ಬಿಡತ್ತೆ. ಅವಕ್ಕೆ ಹುಡ್ರಿಗೆ ಇಷ್ಟ ಆಗ್ಬೇಕಲ್ಲ. ಅವ ಪಾಪ ಭಾಳ ಇಂಟೆಲಿಜೆಂಟ್ ಅಂದ್ರೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್, ಬ್ರಿಲಿಯಂಟ್, ಜಂಟಲ್ಮ್ಯಾನ್ ಅವ. ನೋಡಿದ್ರೆ ನಿಜವಾಗ್ಲೂ ನನಗೆ ಅಂಥ ಮಗ ಇರ್ಬೇಕಾಗಿತ್ತು ಅನ್ನೋಷ್ಟು ನಂಗೆ ಖುಷಿ ಆಕತ್ತೆ. ಸುಬ್ರಹ್ಮಣ್ಯನ ನೋಡಿದ್ರೆ ಅವನಿಗೆ ಒಳ್ಳೆ ಹುಡುಗಿನೇ ಸಿಗ್ಬೇಕು. ಅವನೆಂತ ಜೆಂಟಲ್ಮ್ಯಾನ್ ಅಂತ ಹೇಳಿ ನಂಗೆ ಗೊತ್ತೈತೆ ತಗೋ. ಏನಂದಿಲ್ಲ ಬದ್ಮಾಸ, ಏನಂದಿಲ್ಲ? ಏನಿಲ್ವಾ, ಸುಬ್ರಹ್ಮಣ್ಯ ನಿಜವಾಗ್ಲೂ ಜೆಂಟಲ್ಮ್ಯಾನ್ ಅಂತ ಹೇಳ್ತಾ ಇದ್ದೆ ಅಷ್ಟ ನಾನು. ನೀನು ಅಷ್ಟ್ರಾಗ ನಡು ಬಾಯಿ ಹಾಕಿ ಏನಂದಿಲ್ಲಲ್ಲ ಅಂತ ಕೇಳ್ತಿ. ಅವ ನಿಜವಾಗ್ಲೂ ಜೆಂಟಲ್ಮ್ಯಾನ. ಕವಿತಾ, ನೀನು ಭಾಳ ಭರವಸೆ ಇಟ್ಕೊಂಡು ನೋಡು ಅವನ ಮೇಲೆ, ಅದಕ್ಕೆ ನಿನಗೆ ಹಂಗೆ ಅನ್ಸಾಕತೈತಿ. ಈಗಿನ ಹುಡ್ರಲ್ಲ ಯಾರು ಅಷ್ಟು ಜೆಂಟಲ್ಮ್ಯಾನ್ ಥರ ಇರ್ತಾರೆ ತಗೊಳ. ನೀನು ಒಳಗೆ ವೈಲೆಂಟ ಇರ್ತಾರ, ನಿಂಗೆ ಗೊತ್ತಾಗಂಗಿಲ್ಲ ಅಷ್ಟೇ. ಬೇಕ ನಾನು ಮಾತ್ರ ಅವನು ನನ್ನ ಮಗನ ಥರ ಸಾಕ್ತಾನವ ಅಷ್ಟೇ, ಮತ್ತೇನಿಲ್ಲ. ನೋಡೋಣ, ಅವನಿಗೂ ಹುಡುಗಿ ಎಂತಕ್ಕೆ ಸಿಗ್ತಾಳೆ, ಎಂತಕ್ಕೆ ಬರ್ತಾಳೆ. ಇನ್ನು ನಮ್ಮನೆ ರೋಡ್ ರೋಲರ್ ಇವತ್ತು ಹುಡುಕಾಕೆ ಹೋಗ್ಬೇಕು, ನಾಳೆ ಹುಡುಕಾಕೆ ಹೋಗ್ಬೇಕು ಹೆಣ್ಣು. ನೀ ಬರ್ತೀನಿ ಅಂತ ಹೇಳಿ ಆಕಿನ ಗೆಳತಿನ ಕರೆಯಕ್ಕೆ ಹೋಗಿದ್ಲು. ಏನಾತೇನ? ಅಯ್ಯ ನಿಮ್ಮ ಅತ್ತೆ ಕರೆಯಕ್ಕೆ ಹೋಗಿದ್ಲಲ್ಲ ಗೆಳತಿ, ಬರಂಗಿಲ್ಲ ಅಂದ್ಲಂತ. ಅವ್ರ ಮನ್ಯಾಗ ಕೆಲಸಕ್ಕೆ ಆಳುಗಳು ಬಂದಿಲ್ಲ, ಏನಿಲ್ಲ, ಬರ್ತಿ ಕೆಲಸ ಇರ್ತಿ, ಮಳೆಗಾಲದೆಲ್ಲ ಕೆಲಸ ಹಂಗೆ ಬಿದ್ದತಿ ಅಂದು ಬರಲಿಲ್ಲ ಅಂತ. ಆಕೆ ನಾ ಇನ್ನೊಂದು ದಿನ ಯಾವಾಗಾರ ಬರ್ತಾನೆ, ನೀನು ಹೋಗಾ ಅಂದ್ಲಂತ. ನನಗೂ ಗೊತ್ತಿರಲಿಲ್ಲ. ಅವ್ರ ಮನೆಗೆ ಕೆಲಸಕ್ಕೆ ಟೀಮ್ ಹೋಗಿದ್ನಲ್ಲ, ಅವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಂಡಿದ್ನಂತ. ದಾರಿ ಹೊಂಟದ್ನ, ಎಲ್ಲಿ ಹೋಗಿದ್ದೆ ಅಂದ್ರೆ ಹಿಂಗೆ ಹೋಗಿದ್ದೆ, ಹಿಂಗಾತು ಅಂದ. ಅದಕ್ಕೆ ಗೊತ್ತಾತು ನನಗೆ ಸುದ್ದಿ ಅಷ್ಟೆ. ಅಯ್ಯ ಹೌದನ, ಚಲೋ ಸುದ್ದಿ ಹೇಳಿದೆ ಬೇಜೆ ಅಕ್ಕ ನೀನು. ಚಲೋ ಆತು ನೋಡು ನಿಂಗೆ ಗೊತ್ತಾಗಿದ್ದು. ಹಂಗಂತನ ನಂಗೇನು ಸುದ್ದಿ ಬಿಡ್ಲಿಲ್ಲ ನೋಡು. ನಮ್ಮ ಮನೆ ಕದರಲ್ಲ ಬಿಡಾಡಿ, ಭಾರಿ ಬಿಡಾಡಿ ಅದಳಕ್ಕಿ. ಏನೇನು ಒಂದು ಬಾಯಿ ಬಿಡೋದಿಲ್ಲ, ಹೇಳೋದಿಲ್ಲ. ಹಂಗಾರೆ ನಾನು ಕರಿಬೋದಾಗಿತ್ತ, ಬಾರ ಹೆಣ್ಣಾಡಕ್ಕೆ ಹೋಗೋಣ ಮೈದಂಗು ಅಂತ ಹೇಳಿ ನಂಗೊಂದು ಮಾತು ಹೇಳಿಲ್ಲ ನೋಡೋಕ್ಕಿ. ಹೋಗಿ ಬಿಡಾಕಟ್ಟ, ನೀ ಯಾಕೆ ತಲೆ ಕೆಡ್ಸ್ಕೊಂತಿದಿ? ಆಕಿ ಮಗ ಆಕಿ ಇಷ್ಟ, ನೀ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂಡು ಮುದ್ದಜ್ಜಿ ತಗೊಂಡು ಎಲ್ಲ ಮಾಡಕ್ಕೆ ಹೋಗಿದಿ? ಅಯ್ಯೋ ನಮ್ಮ ಮನೆಗೆ ದೊಡ್ಡ ಸುಸಿ ಅಲ್ಲನು. ನಮ್ಗೆ ಒಂದು ಮಾತು ಹೇಳಿ ಆಕೆ ಹೋಗಿದ್ದಿದ್ರೆ ನಾನೇನು ಬೇಡ ಅಂತಿದ್ದೇನೆ. ಕರೀಲಿ ಅಕ್ಕಿ ಮದುವೆಗೆ ಮಾಡ್ತಾನೆ. ಹೋಗಿ ಬಿಡಕಲ್ಟ, ಇನ್ನೂ ಕೂಸ ಹುಟ್ಟಿಲ್ದ ಕುಲಾಯಿ ಹೊಲ್ಸಿದ್ರ ನಂಗೆ ಅಕ್ಕತ್ತೀನಿ ನಿನ್ನ ಲೆಕ್ಕ. ಇನ್ನೂ ಹೆಣ್ಣು ನೋಡಿದ ಅಲ್ಲ ಮದುವೆಗೆ ಹೊಂಟಿ ನೀನು. ಏನು ಬಿಡಜ ಅಕ್ಕ, ಹಂಗೆ ಫ್ಲೋನ್ಯಾಗ ಮಾತಾಡ್ತಾ ಬಂದು ಹೋತದ ಒಟ್ಟು ಆತಾಗ ನೋಡೋಣ. ಅಯ್ಯ ಕವಿತಕ್ಕ, ಸುಬ್ರಹ್ಮಣ್ಯ ಬಂದ ನೋಡು. ಬರಲಿ ಬದ್ದ ಮಾಸ, ಇಷ್ಟ ತನಕ ಎಲ್ಲಿ ಹೋಗಿದ್ದ ನೋಡ್ತಾನ ಅವನ್ನ. ಅದ್ಕೆಮ್ಮ ಏನಪ್ಪ ಬಿಡಾಡಿ ಸುಬ್ಬ, ಎಷ್ಟೊತ್ತಾತ್ರ ನಾನು ಹೇಳಿ ಬುತ್ತಿ ಗಂಟು ತಗೊಂಡು ಬಾರ ಅಂತಂದು. ಹೌದಾ, ಎಲ್ಲಿ ಹೋಗಿದ್ದಿ ನೀನು? ವಾಪಸ್ ನಾ ಬುತ್ತಿ ಗಂಟು ತಗೊಂಡು ಹೊಲಕ್ಕೆ ಬಂದು ಅರ್ಧ ಕಳೆ ತೆಗೆದಾತು. ಎಲ್ಲಿ ಹೋಗಿದ್ದಿ ನೀನು? ಈಗ ಬರಾಕತ್ತಿದಿ, ಹೇಳಿದ್ದ ಕೆಲಸ ಒಂದು ನೀಟಾಗಿ ಮಾಡೋದಲ್ಲ. ಅದು ಅದಕ್ಕೆಮ್ಮ ಅಲ್ಲಿ ಅವ್ವ ಏನು ಕೆಲಸ ಹೇಳಿದ್ಲು, ಅದನ್ನ ಮಾಡಿ ಬರೋ ಹೊತ್ತಿಗೆ ಲೇಟ್ ಆತ್ವ. ಹೌದಾ, ಅತ್ತಿ ಕೆಲಸ ಹೇಳಿದ್ಲ ಅದು ನಿನಗೆ? ಸುಮ್ಮನೆ ಸುಳ್ಳು ಹೇಳ್ಬೇಡ. ಯಾ ಗಂಡ್ಸತ್ರ ಅಂಡು ಮುಂದೆ ಹಿಂದೆ ಹೋಗಿದ್ದಿ ಹೇಳು. ಬೈಯೋದು ಎಷ್ಟು ಚಂದ ಬೈತೀಯವ ನೀನ್ರ. ಹೋಗು ಬಡ ನಿನ್ಗೆ ಎತ್ತು ಕಟ್ಕೊಂಡು ಕುರ್ಚಿಗೆ ತಗೊಂಬ, ಹೋಗು ಕಳೆ ತೆಗಿವಂತಿ. ಏನು ಹೊಲದ ಕೆಲಸ ಆಗಿಲ್ಲ ಅಂತ ನಾನು ಸಾಯಕತ್ರ ಇವ ಬೆಳಗ್ಗೆ ಹೋದ ಈಗ ಬರಾಕತ್ತ. ಹೋಗಿ ಬಡ ಹೋಗು ನಡಿ. ಹ್ಞೂ ಅಯ್ಯಪ್ಪ, ಕಿವಿ ಬದುಕಿ ಅಂತ ಒಂದ ಬೇಗದಾಗ ಸುಮ್ಮನೆ ಆಗ್ಬಿಟ್ಲು. ಇಲ್ಲಾಂದ್ರೆ ಕಿವಿ ಕಿತ್ತು ಹೋಗಂಗೆ ಬೈತಿದ್ಲು ಅತ್ತಿಗೆಮ್ಮ. ಏನ ಗೊನಗ್ತಿಯಲ್ಲ ಸುದ್ದಿಯ? ಇಲ್ವಾ, ಕುರ್ಚಿ ಎಲ್ಲಿಟ್ಟನೆ ಅನ್ನೋದು ಮರ್ತು ಹೋಗಿತ್ತು, ನೆನಪು ಮಾಡ್ಕೊತಾ ಇದ್ದೆ ಅಷ್ಟ. ಏನಾತ ನಿಂಗೆ? ಕುಚ್ಚಿಗೆ ಚಿಡ್ದತನ? ಯಾಕೆ ಇಷ್ಟು ಖುಷಿ ಆಗದಿಯಲ್ಲ? ಹೌದೌದು, ಇವತ್ತು ನಾನು ಭಾಳ ಖುಷಿ ಆಗಿದ್ದೇನೆ. ಇವತ್ತು ಎಷ್ಟು ಖುಷಿ ಆಗಿದ್ದೇನೆ ಅಂದ್ರೆ ಅಷ್ಟು ಖುಷಿ ಆಗಿದ್ದೇನೆ. ಈ ಖುಷಿಗೆ ಕಾರಣ ಯಾರು ಗೊತ್ತಾ? ನೀವ. ನಾನು ಕಾರಣನ? ಇವ್ವ ನಿಧಾನ ಕೇಳ, ನಾ ಹೌದಲ್ಲ ಕಾರಣ ಅಂತ ಹೇಳಿ ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತೆ. ಮತ್ತೆ ನೀನು ಸುಮ್ಮನೆ ಖುಷಿ ಪಡೋಕ್ಕೆಲ್ಲ ಏನು ಕಾರಣ ಐತಿ ಹೇಳು ಫಸ್ಟ್.
ನಂಗೆ ಎಷ್ಟು ಖುಷಿ ಆಗೈತೆ ಗೊತ್ತೇನ್ರಿ ಇವತ್ತು. ಯಾಕಂದ್ರೆ ನನಗೆ 2 ಹೊಸ ಸಬ್ಸ್ಕ್ರೈಬರ್ ಸಿಕ್ಕಾರ, ಅದಕ್ಕೆ ಭಾಳ ಖುಷಿ ಆಗೈತಿ. ಥೂ ನಿನ್ನ ಮಕ್ಕಕ್ಕೆ ಎಷ್ಟು ಬೆಂಕಿ ಹಾಕ್ಲಿ. ನೀಯ ಹೆಂಗ್ಸ ನೀನು. ಯಾರ ಗಂಡ ಮನೆಗೆ ಬಂದ್ರೆ ಖುಷಿ ಪಡ್ತಾರೆ. ಗಂಡ ಸೀರೆ ತಂದು ಕೊಟ್ರೆ ಖುಷಿ ಪಡ್ತಾರೆ. ಒಂದು ಹೂ ತಂದು ಕೊಡ್ಲಿ ಗಂಡ ಹೆಂಡ್ತಿಯರು ಖುಷಿ ಪಡ್ತಾರೆ. ನೀನು ಒಬೇಕಿ ಏನ ಮೊಬೈಲ್ನಾಗ ಸಬ್ಸ್ಕ್ರೈಬರ್ ಸಿಕ್ಕಾರಂತ ಹೇಳ್ದು ಅದು ಖುಷಿಯಾಗಿ ಹೇಳಂತಿಕ್ಕಿ. ನನ್ನ ಮಕ್ಕಕ್ಕೆ ಎಷ್ಟು ಬೆಂಕಿ ಹತ್ತಲಿ. ನಿಮಗೆ ನನ್ನ ಏಳಿಗೆನ ಸಹಿಸಕ್ಕಾಗೋದಿಲ್ಲ. ನಾನು ಖುಷಿಯಿಂದಿರೋದನ್ನ ನಿಮಗೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಹಿಂಗೆ ಮಾತಾಡ್ತೀರಿ. ನೀನು ಮೊದ್ಲ ಬಂದಾಗ ಖುಷಿಯಿಂದ ಇದ್ದಿ ನೋಡು, ಕುಣ್ಯಾಕತ್ತಿದ್ದಲ್ಲ, ಅವಾಗ ಅಂದ್ಕೊಂಡೆ ನಾನು ಏನ ಇರಬಹುದು ಅದಕ್ಕೆ ಈಕೆ ಇಷ್ಟು ಕುಣ್ಯಾಕತ್ತಾಳ ಅಂಥೇಳಿ. ಅದು ಕಾಪಿ ಲೋಟ ಇಲ್ಲಿ ಇಟ್ಕೊಂಡು ಕಾಪಿ ನಾನು ನನಗೆ ತಂದಾಳ ಅಂತ ಮಾಡ್ಕೊಂಡೇನಿ. ನೀ ಅರ್ಧಂಬರ್ಧ ಕುಡುಕ್ ತಂದು ಇಟ್ಕೊಂಡು ಅದನ್ನು ಕುಡ್ಕೊಂತ ಖುಷಿ ಪಡಾಕತ್ತಿ. ಹೌದು, ಗಂಡು ಒಂದು ಲೋಟ ಕಾಪಿ ಕೊಡೋಣ ಅನ್ನೋದಿಲ್ಲ. ಏ ಬಾರಿ ಬಿಡು ನೀನು. ಮತ್ತು ಮ್ಯಾಲೆ ನೀನು ಏಳಿಗೆ ಸಹಿಸಂಗಿಲ್ಲ ನಾವು, ಹೌದಾನ? ಮನ್ಯಾಗ ಒಂದು ಕಡ್ಡಿ ಕೆಲಸ ಮಾಡಂಗಿಲ್ಲ, ಎಲ್ಲ ನಾ ಮಾಡ್ಕೊಂತಾನೆ. ಮತ್ತು ಕೆಲ್ಸಕ್ಕೆ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಮತ್ತು ನೀನು ಕಂಡ್ರೆ ಹೊಟ್ಟಿವ್ರಿ ಅಂತೀಯ ನನ್ನ ಮೇಲೆ. ಬಾ 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 ಬಾರಿ ಇದೆಯೇ ನೀನು. ಮತ್ತು ಒಬ್ಬೊಬ್ರು ಸಬ್ಸ್ಕ್ರೈಬರ್ ಸಿಗ್ಬೇಕಂದ್ರೂ ಎಷ್ಟು ಅದೃಷ್ಟ ಮಾಡಿರ್ಬೇಕು ಗೊತ್ತೇನ. 2 ಸಬ್ಸ್ಕ್ರೈಬರ್ ಸಿಕ್ಕಾರಂದ್ರೆ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತೇನ. ಒಬ್ಬರು ವಿಡಿಯೋ ನೋಡಿ ನಮ್ಮ ವಿಡಿಯೋ ಮೆಚ್ಚಿ ನಮಗೆ ಸಬ್ಸ್ಕ್ರೈಬ್ ಆಗೋದಂದ್ರೆ ಅದು ಸಣ್ಣ ವಿಷಯ ಅಂತ ನೀವು ತಿಳ್ಕೊಂಡಿರೇನ? ಅಲ್ವಾ ಅಲ್ವಾ, ಸಣ್ಣ ವಿಷಯ ಅಲ್ಲದು, ಭಾರಿ ದೊಡ್ಡ ವಿಷಯ. ನೀನು ಹಿಂಗೆ ಹೋದ್ರೆ ದೊಡ್ಡ ವ್ಯಕ್ತಿ ಆಗ್ತಿ. ಸಣ್ಣ ಸಣ್ಣ ಪುಟ್ಟ ವ್ಯಕ್ತಿ ಏನಾಗೋದಿಲ್ಲ ನೀನು. ಮನ್ಯಾಗ ಏನೊಂದು ಕೆಲಸ ಮಾಡೋದಿಲ್ಲ, ಹೊರಗೆ ಎಷ್ಟೊತ್ತಿಗೂ ಮೊಬೈಲ್ ಹಿಡ್ಕೊಂಡು ಅಲ್ಲಿ ಯೂಟ್ಯೂಬ್ ಮಾಡಿದ್ನೋ, ಇಲ್ಲಿ ವಿಡಿಯೋ ಮಾಡಿದ್ನೋ, ಇದನ್ನು ಸಾಂಬಾರು ಪುಡಿ ಮಾಡಿದ್ನೋ, ಅವ್ರು ಜಗಳ ಮಾಡೋದು ವಿಡಿಯೋ ಮಾಡಿದ್ನೋ, ರೀಲ್ಸ್ ಮಾಡಿದ್ನೋ, ಇದ್ರಾಗ ಇರ್ತೀಯ ಯಾವಾಗ ನೋಡು. ಮನೆಗಿನ ಕೆಲಸ ಯಾವಾಗ ಮಾಡೋಕ್ಕಾಕತ್ತೀನಿ, ಪುರ್ಸೊತ್ತೆ ಸಿಗೋದಿಲ್ಲ. ನಾ ಹೇಳಿಲ್ಲ ನಿಮಗೆ ನಾನು ಏಳಿಗೆ ಸಹಿಸಕ್ಕಾಗಂಗಿಲ್ಲ ಅಂಥೇಳಿ. ನೀವು ಭಾರಿ ಹೊಟ್ಟೆ ಹುಡ್ಕೊಂತೀರಿ, ಅದಕ್ಕೆ ನಾನು ಹೇಳಕ್ಕೆ ಹೋಗಂಗಿಲ್ಲ. ಏನೋ ಭಾಳ ಖುಷಿ ಆತಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ. ಒಳ್ಳೆ ಫ್ರೆಂಡ್ ಅದೀರಿ ನೀವು ನನಗೆ ಅಂಥೇಳಿ. ನಿಮ್ಮ ಬದಲಿ ಹೋಗಿ ಆ ಫಾತಿಮಾನ ಹತ್ರನಾರ ಶೇರ್ ಮಾಡ್ಕೊಂಡಿದ್ರೆ ಖುಷಿ ಪಡ್ತಿದ್ಲಕ್ಕಿ ಭಾಳ. ಏ ಪೆದ್ದಿ ದೊಡ್ಡ ಪೆದ್ದಿದಿ ನೀನು. ನಿನ್ನ ನೋಡಿ ನೀವೇನು ವಿಡಿಯೋ ಮಾಡ್ತೀನಿ ಅಂತೇಳಿ ನಿನ್ನ ಹಿಂದೆ ಸುಮ್ಮನೆ ಯಾರೂ ಬರೋದಿಲ್ಲ. ನೀನು ದುಡ್ಡು ಕೊಡ್ತಿ, ಬಂದ ಮೇಲೆ ಕಮಿಷನ್ ಕೊಡ್ತಿ ಅಂತ ಹೇಳಿ ಬರ್ತಾರ. ಸುಮ್ಮನೆ ಯಾರು ನಿನ್ನ ಹಿಂದೆ ಬರೋಕೇನು ಕೂಚಿಡೋತಿ ಮಾಡಿ ಏನೋ ಅವ್ರಿಗೆ ಮನ್ಯಾಗ ಕೆಲಸ ಇರಲ್ಲ ಮಾಡಿಯೇ. ಕಮಿಷನ್ನಿಗೆ ಬರ್ತಾರೋ ಎದಕ್ಕೆ ಬರ್ತಾರೋ, ಒಟ್ಟು ನನಗೆ ಹೆಲ್ಪರ ಮಾಡ್ತಾರಲ್ಲ, ನೀವು ಅದನ್ನು ಮಾಡಂಗಿಲ್ಲ. ಈ ಯೂಟ್ಯೂಬ್ ಎಲ್ಲ ಕೆಲಸ ಇಲ್ದವ್ರು ಮಾಡೋಂಥದ್ದು ಇದು ಗೊತ್ತಾನ. ಮೈ ತುಂಬ ಕೆಲಸ ಇರೋರು ಯಾರು ಮಾಡಂಗಿಲ್ಲ. ಟೈಮ್ ಪಾಸಿಗೆ ಏನಿರೋಲ್ಲ ನೋಡಿ ಮಾಡೋಕೆ ಅಂಥವ್ರು ಮಾಡ್ತಾರೆ. ನಿನಗೆ ಟೈಮ್ ಹೆಂಗೆ ಪಾಸ್ ಮಾಡಲಿ ಅಂತ ನಿಂಗೆ ಗೊತ್ತಾಗಿಲ್ಲ ನೋಡು. ಅದಕ್ಕಿಂತ ಹಿಡ್ಕೊಂಡು ಕುಂತ್ಕೊಂಡು ಮನ್ಯಾಗ ಮೈ ಮುರಿದು ಕೆಲಸ ಮಾಡಿದ್ರೆ ಇವೆಲ್ಲ ಯಾವೂ ನಿನ್ನ ತಲೆಗೆ ಹೋಗಿರಲಿಲ್ಲ. ಏನ್ರಿ ನಾನು ಯೂಟ್ಯೂಬ್ ಮಾಡೋದು ಖಾಲಿ ಕೆಲಸ ಇಲ್ದ ಮಾಡಕ್ಕೆ ಕೆಲಸ ಇಲ್ದ ನಾ ಯೂಟ್ಯೂಬ್ ಮಾಡಕತ್ತೀನ? ಇದ ಅಂದಿದ್ದ ಇನ್ನೊಮ್ಮೆ ಅಂದ್ರೆ ಚೆನ್ನಾಗಿರೋದಿಲ್ಲ ನೋಡು. ನಾನು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಯೂಟ್ಯೂಬ್ ಮಾಡ್ತೇನೆ. ನಮ್ಮ ಅಡುಗೆ ರೆಸಿಪಿ ನೋಡಿ ಯಾರು ಒಬ್ಬರು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಎಷ್ಟು ಚೆನ್ನಾಗೈತಲ್ಲ ಅಂಥೇಳಿ ಹೇಳಿದ್ರೆ ಅದು ಎಷ್ಟು ಖುಷಿ ಆಕತಿ ನಮಗೇ ಗೊತ್ತು. ಯಾರು ಅಡುಗೆ ಮಾಡಕ್ಕೆ ಬರಲಾರ್ದರು ಯೂಟ್ಯೂಬ್ ನೋಡಿ ಅಡುಗೆ ಮಾಡೋದಿಲ್ಲ, ಚಟ್ನಿ ಪುಡಿ ಮಾಡಕ್ಕೆ ಬರಲಾರ್ದವ್ರು ಯೂಟ್ಯೂಬ್ ನೋಡಿ ಚಟ್ನಿ ಪುಡಿ ಮಾಡೋದಿಲ್ಲ, ಸಾಂಬಾರು ಮಾಡೋದಿಲ್ಲ. ಇದೆಲ್ಲ ಹೆಂಗೆ ಸಾಧ್ಯ ಮಾಡ್ಕೊಂಡ್ರಿ? ಎಲ್ಲ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಬಿಟ್ಟಾಗ ಎಲ್ಲರೂ ನೋಡಿ ಮಾಡ್ತಾರಲ್ಲ, ಅದು ಸಾಧನೆ ಅಂದರೆ ಗೊತ್ತಾತಾ. ಕೆಲಸ ಇಲ್ದೆ ಮಾಡೋದಲ್ಲ. ಸುಮ್ಮನೆ ಏನಾರ ಮಾತಾಡ್ತೀನಿ ಅಂತ ಮಾತಾಡಬೇಡ್ರಿ. ಹೌದು ವಾಯ್ವಾ ಪುಲ್ಲಂದೇವಿ, ನಾನು ಇನ್ನು ಯಾಕಾರ ತಡವಿದ್ನೇನು? ಸುಮ್ಮನಿರ್ಲಾರ್ದ ಮೈಯಾಗ ಇರ್ಬಿ ಬಿಟ್ಕೊಂಡ್ರು ಅಂತಾರಲ್ಲ ಇದ. ನಿಮ್ಮನ್ನ ಯಾರು ಕೇಳಿದ್ರಿ ಕೇರ್ ಹಾಕಷ್ಟು ಅಂದಿದ್ದು? ನನ್ನ ಯೂಟ್ಯೂಬ್ ಬಗ್ಗೆನೇ ಮಾತಾಡೋಷ್ಟು ಧೈರ್ಯ ಬಂದು ಹೋಯ್ತು ನಿಮಗೆ. ಮತ್ತು ಖಾಲಿ ಕೆಲಸ ಇಲ್ದ ಮಾಡ್ತೀನಿ ಅಂತೀರಲ್ಲ, ಖಾಲಿ ಕೆಲಸ ಇಲ್ದ ನಾವು ಯಾಕೆ ಮಾಡೋಕೆ ಹೋಗೋಣ? ಒಂದು ವಿಡಿಯೋದಿಂದ 10 ಜನ ಕಲಿತಾರ. ಗೊತ್ತೇನು ನಿಮಗೆ ಎಷ್ಟು ಜನ ಕಲಿತಾರ ಅನ್ನೋದನ್ನ ನೀವು ಅಂದಾಜು ಮಾಡಿದ್ರೆ ಗೊತ್ತಾಕತಿ. ಈಗ ನೋಡ್ರಿ, ಬಟ್ಟೆ ಹೊಲಿಯೋದು ಕಲಿತಾರ, ಬ್ಯಾಗ್ ಹೊಲಿಯೋದು ಕಲಿತಾರ, ಪರ್ಸ್ ಹೊಲಿಯೋದು ಕಲಿತಾರ, ಅಡುಗೆ ಮಾಡೋದು ಕಲಿತಾರ, ಮನೆ ಸೇರಿಸ್ಕೊಳ್ಳೋದು ಕಲಿತಾರ. ಈಗಂತೂ ಮನೆ ಕಟ್ಟೋದು ಹೆಂಗಂತೂ ಯೂಟ್ಯೂಬ್ನಾಗ ತೋರಿಸ್ತಾರೆ. ಏನು ತೋರಿಸೋದಿಲ್ಲ ಎಲ್ಲ ತೋರಿಸ್ತಾರೆ ಗೊತ್ತಾ. ಹೆಂಗೆ ಬಿಸ್ನೆಸ್ ಮಾಡ್ಬೇಕನ್ನ ತೋರಿಸ್ತಾರೆ. ಅದನ್ನ ನೋಡಿ ನೀವು ಕಲೀರಿ, ಹೊಸ ಏನಾರ ಬಿಸ್ನೆಸ್ ಮಾಡ್ಬೇಕನ್ನ ಅಂಥೇಳಿ. ಹೌದ್ವಾ, ತೋರಿಸ್ತಾರೆ, ಎಲ್ಲದೂ ತೋರಿಸ್ತಾರ. ಆದ್ರೆ ಅದನ್ನು ತೋರಿಸಿದನ್ನ ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ ಅಂತಂದು ನಾವು ಬೆಳಗ್ಗೆ ಹೋಗಿ ಸಂಜೆ ಮುಂದೆ ಸೀದಾ ಮನೆಗೆ ಬರೋಂಥ ಕೆಲಸ ಹುಡುಕ್ಯಂಡು ಮಾಡ್ಯತ್ತ ನೆಮ್ಮದಿಯಾಗದವಿ. ನಿನಗೆ ಬೇಕಲ್ಲ ನೀ ಮಾಡಿಕೆ, ನನ್ನ ತಂಟಿಗೆ ಮಾತ್ರ ಬರಬೇಡ ಅಷ್ಟೇ. ಛೇ ಎಷ್ಟು ಒಳ್ಳೆ ಮೂಡ್ನಾಗ ಬಂದಿದ್ದೆ ನಾನು. ಮೂಡು ಅಂದ್ರೆ ಅಷ್ಟು ಖುಷಿಯಾಗಿ ಬಂದಿದೆ, ಎಲ್ಲ ಹಾಳು ಮಾಡಿಬಿಟ್ರೆ ನೋಡಿ ನೀವು. ನಿನ್ನ ಮೂಡಿಗೆ ಇಷ್ಟು ಬೆಂಕಿ ಹಚ್ಚಲಿ ಅಂತ ಮೂಡೇನ ಸುಡುಗಾಡು ಮೂಡ್ ನಿಂದು. ಮಂದಿದ್ರಿಗೆ ಮಾತ್ರ ಗಂಡನಷ್ಟು ಮರ್ಯಾದೆ ಕೊಟ್ಟು ಚಲೋ ತಂಗೆ ಮಾತಾಡ್ತಿರ್ತಿದ್ದಿ. ಒಳಗೆ ಬಂದ್ರೆ ಒಂದು ಮರ್ಯಾದೆ ಕೊಟ್ಟು ಮಾತಾಡೋದಲ್ಲ, ಒಂದು ಕಾಪಿ ಟೀ ಕೊಡೋದಲ್ಲ. ಹೊರಗೆ ಅಯ್ಯೋ ಬರ್ರಿ ಈಗ ಬಂದ್ರ ಊಟ ಮಾಡಿ ಬರ್ರಿ, ಅದು ಮಾಡಿ ಬರ್ರಿ, ಇದು ಮಾಡಿ ಬರ್ರಿ, ಕೂತ್ಕೊಳ್ರಿ ಅಂತಿದ್ದಿ. ಇಲ್ಲ ಟೈಮ್ನಾಗೆಲ್ಲ ಇಲ್ಲ ಉಳ್ಕಿಟ್ಟ ಟೈಮ್ನಾಗೆಲ್ಲ ಯಾವ ಸುದ್ದಿಲ್ಲ.
ನಾ ಈಗೂ ನಿಮ್ಮನ್ನ ಭಾರಿ ಪ್ರೀತಿಯಿಂದನ ಮಾತಾಡ್ಸ್ಬೇಕಂತ ಕರೆದಿದ್ದೆ. ಒಂದು ರೊಮ್ಯಾನ್ಸ್ ಮಾಡೋ ರೀಲ್ಸ್ ಮಾಡೋಣ ಬರ್ರಿ ಅಂತ ಹೇಳಿ ಕರೆಯಕ್ಕೆ ಬಂದಿದ್ದೆ ನಾನು ನಿಮ್ಮನ್ನ ಕಾಪಿ ತಗೊಂಡು. ನೀವೆಲ್ಲ ಹಾಳು ಮಾಡಿದ್ರಲ್ಲ. ಹಾ ಏನಂದಿ? ನನ್ನನ್ನು ಇಟ್ಕೊಂಡು ರೀಲ್ಸ್ ಮಾಡ್ತೀಯ? ನಿನ್ನ ಕ್ಯಾಮ್ರಾ ಒಡೆದ ಬಿಡ್ತಾನೆ ನೀನು ತಲೆ ನೋಡಿತೀನಿ ಮತ್ತು ನನ್ನ ಸುದ್ದಿಗೆ ಏನರ ಬಂದ್ರೆ ನಾ ಸುಮ್ಮನೆ ಇರೋನಲ್ಲ ಮತ್ತೆ. ಹೌದಾ? ಬರೋದಿಲ್ಲ ಹಂಗಾರೆ ರೀಲ್ಸ್ ಮಾಡಕ್ಕೆ ನೀವು? ಆತಂಗಾರ ದಾರ್ಯಾಗ ಹೋಗೋರ್ನ ಯಾರನ್ನಾರ ಕರಿತೇನೆ. ದಾರೆ ಹೋಗೋರ್ನ ಕರಿತೀಯ? ಎಷ್ಟಲ್ಲೇ ಕೊಬ್ಬು ನಿನಗೆ? ಐತಿ ಕೊಬ್ಬು, ಸ್ವಲ್ಪ ಕಮ್ಮಿ ಜಾಸ್ತಿನ ಐತಿ. ಮತ್ತೆ ನೀವು ರೀಲ್ಸ್ ಮಾಡಕ್ಕೆ ಬರೋದ ಹೋದ್ರೆ ಮತ್ತೆ ದಾರ್ಯಾಗ್ನವ್ರನ್ನ ಕರಿಬೇಕಾ ನಾನು? ಒಂದು ರೊಮ್ಯಾನ್ಸಿನ ರೀಲ್ಸ್ ಮಾಡಕ್ಕೆ ಏನು ಸಂಕಟ ನಿಮಗೆ? ದಾರ್ಯಾಗ ಹೋಗೋರ್ನ ಕರೆದು ರೊಮ್ಯಾನ್ಸ್ ಮಾಡ್ಬರ್ರಿ ಹೇಳಕ್ಕಾಗ್ತತಾ? ಇಲ್ಲಲ್ಲ, ಅದಕ್ಕೆ ನಿಮ್ಮನ್ನ ಕರೆದಿದ್ದು. ನಿನ್ನ ಮುಸುಡಿಗೆ ಯಾವನೂ ಬರೋದಲ್ಲ ತಗ ರೀಲ್ಸ್ ಮಾಡಕ್ಕೆ. ನೋಡ್ರಿ ನೀವು ಹೆಣ್ಮಕ್ಳ ಪವರ್ನ ಪದೇ ಪದೇ ಕೆಣಕ್ತಾ ಇದ್ದೀರಿ. ಮತ್ತೆ ಈಗ ನಾನು ಏನಾರ ರೀಲ್ಸ್ ಮಾಡಕ್ಕೆ ಕರೆದ್ನಿ ಅಂದ್ರೆ ಎಷ್ಟು ಲೈನ್ ಕಿವು ಹಚ್ಚುತ್ತಾರ ಗೊತ್ತನ? ಏ ಹೋಗ ಕತ್ತಿ ಹೇಳ್ಬೇಡ ಸುಮ್ಮನೆ, ಯಾರ್ದಾರ ಹತ್ರ ಬೇರೆ ಹತ್ರ ಹೇಳು. ಚಾಲೆಂಜ್ ಮಾಡ್ತೀರೇನ? ಚಾಲೆಂಜ್ ಎಷ್ಟೆಷ್ಟು ಬಿಟ್ಟಿರಲಿ, ಈಗ ಕರಿತೀನಿ ಬೇಕಾರೆ. ಒಂದು ಕೂ ಹಾಕಿದ್ರೆ ಸಾಕು ರೀಲ್ಸ್ ಮಾಡಕ್ಕೆ. ಎಷ್ಟು ಜನ ಕ್ಯೂ ನಿಂತ್ಕೊಂತಾರೆ ನೋಡುವಂತ್ರಿ. ಯವ್ವ ಈಕಿನ ನಂಬಕ್ಕೆ ಬರೋದಲ್ಲ. ಯಾಕಿ ಹೇಳ್ದಂಗೆ ಮಾಡಿದ್ಲ. ಏನಾರ ಹಾಳು ಗುಂಡಿ ಬಿದ್ಕ ನನ್ನನ್ನು ಮಾತ್ರ ಕರಿಬೇಡ, ನಾ ಬರೋದಿಲ್ಲ. ಥೂ, ಏನು ಲೈಫ್ ಪಾರ್ಟ್ನರ್ ಸಿಕ್ಕನ ಏನೇನು ಉಪಯೋಗ ಇಲ್ಲ. ನಾವು ಯಾವುದಕ್ಕೂ ಸಾಥ್ ಕೊಡೋದಲ್ಲ.